ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿಯ ಕುರಿತು ನಾನು ಮಾತನಾಡ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನನ್ನದೇ ಆದಂಥ ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ವೀಕ್ಷಣೆ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ನಿಮ್ಮೊಂದಿಗೆ ಹಂಚ್ಕೋತೀನಿ ಸ್ನೇಹಿತರೆ. ನಾನು ಕಳೆದ 2 ದಿನ ಮುಂಚಿತವಾಗಿಯೇ ನಿಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೆ, ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ದಕ್ಷಿಣ ಭಾರತದ ಬಹುತೇಕ ಭಾಗಕ್ಕೆ ಹೊಂದ್ಕೊಂಡಂತೆ ಮಳೆಯ ಪ್ರಮಾಣದಲ್ಲಿ ಇಳಿಮುಖಾಗುತ್ತೆ, ಕಡಿಮೆಯಾಗುತ್ತೆ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೆ. ಅಂದರೆ ಆಂಧ್ರ ಪ್ರದೇಶ, ತೆಲಂಗಾಣ, ಪುದುಚೇರಿ, ತಮಿಳುನಾಡು, ಕೇರಳ, ಲಕ್ಷದ್ವೀಪಗಳು, ಕರ್ನಾಟಕ, ಗೋವಾದ ಕೊಂಕಣ ತೀರ, ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂತೆ ಬಹುತೇಕ ಭಾಗದಲ್ಲಿ ಏನು ಮಳೆ ಆಗ್ತಿತ್ತು ಆ ಮಳೆಯ ಪ್ರಮಾಣದಲ್ಲಿ ಇಳಿಮುಖ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಸೂಚನೆಯನ್ನು ಕೊಟ್ಟಿದೆ. ಅದರಂತೆ ಮಳೆಯ ಪ್ರಮಾಣದಲ್ಲೂ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಇಷ್ಟೇ, ಬಂಗಾಳ ಕೊಲ್ಲಿಗೆ ಹೊಂದ್ಕೊಂಡಂತೆ ಆಗಿರ್ಬೋದು, ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡಂತೆ, ಹಿಂದೂ ಮಹಾಸಾಗರಕ್ಕೆ ಹೊಂದ್ಕೊಂಡಂತೆ, ಈಗಾಗಲೇ ಹಿಂದೂ ಮಹಾಸಾಗರ ಹಾಗೆ ಬಹುತೇಕವಾಗಿ ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಈಶಾನ್ಯ ಮುಂಗಾರು ಮಾರುತಗಳು, ನಾವೇನು ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕರಿತೀವಿ, ಈ ನಾರ್ತ್ ಈಸ್ಟ್ ಮಾನ್ಸೂನ್ ತನ್ನ ಶಕ್ತಿಯನ್ನು ಕಳೆದುಕೊಂಡ ಹಿನ್ನೆಲೆಯಲ್ಲಿ ಮಳೆಯ ಪ್ರಮಾಣದಲ್ಲಿ ಇಳಿಮುಖ ಆಗಿರ್ತಕ್ಕಂಥದ್ದು. ಹಾಗೆ ದಕ್ಷಿಣ ಭಾರತದಾದ್ಯಂತ ಒಂದು ಉಷ್ಣಾಂಶದಲ್ಲಿ ಏರಿಕೆ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇವತ್ತು ದಿನಾಂಕ ಅಂದರೆ 19ನೇ ತಾರೀಕು 20, 21, 22, 23, 24, 25ರ ಒಂದು ಆಸ್ಪಾಸ್ನಲ್ಲಿ ಸದ್ಯಕ್ಕೆ ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು, ಆಂಧ್ರ ಪ್ರದೇಶ ಆಗಿರ್ಬೋದು, ಹಾಗೆ ತೆಲಂಗಾಣಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ಲಕ್ಷದ್ವೀಪಕ್ಕೆ ಹೊಂದ್ಕೊಂಡಂತೆ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿಲ್ಲ. ಮಳೆಯ ಪ್ರಮಾಣದಲ್ಲಿ ಇಳಿಮುಖ ಆಗುತ್ತೆ. ಅಂದರೆ ಉಷ್ಣಾಂಶದಲ್ಲಿ ಹೆಚ್ಚಳದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ, ಅಂದರೆ ನಮ್ಮ ಕರ್ನಾಟಕದ ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಲ್ಲೂ ಕೂಡ ಉಷ್ಣಾಂಶದಲ್ಲಿ ಏರಿಕೆಯಾಗಿರ್ತಕ್ಕಂಥದ್ದು. ಹಾಗೆಯೇ ಬಹುತೇಕ ಮಧ್ಯ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕದ ಬಹುತೇಕ ಭಾಗ ಅಂದರೆ ಕಲ್ಯಾಣ ಕರ್ನಾಟಕ ಹೊಂದ್ಕೊಂಡಂತೆ ಆಗಿರ್ಬೋದು, ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂತೆ ಕೂಡ ಉಷ್ಣಾಂಶದಲ್ಲಿ ಏರ್ಮುಖ ಆಗಿರುವ ಹಿನ್ನೆಲೆಯಲ್ಲಿ ಮಳೆಯ ಪ್ರಮಾಣದಲ್ಲಿ ಕಡಿಮೆಯಾಗುತ್ತೆ ಸ್ನೇಹಿತರೆ. ಹಾಗಾಗಿ ರೈತರು ಏನಿವತ್ತು ತಮ್ಮ ಒಂದು ಕೃಷಿ ಚಟುವಟಿಕೆಯನ್ನು ಪುನಃ ನೀವು ನಿಮ್ಮ ಒಂದು ಕಾರ್ಯವನ್ನು ಮುಂದುವರಿಸ್ಬೋದು. ಯಾವುದೇ ಒಂದು ಹೆಚ್ಚಿನ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಮಳೆಯ ವಾತಾವರಣ ನಿರ್ಮಾಣ ಆಗೋದಿಲ್ಲ. ಹಾಗೆ ಮಧ್ಯ ಭಾರತಕ್ಕೆ ಹೊಂದ್ಕೊಂಡಂತೆ ಕೂಡ ಯಾವುದೇ ವಿಶೇಷವಾದಂಥ ಒಂದು ಬದಲಾವಣೆ ಇರೋದಿಲ್ಲ. ಹಾಗೆ ನಾನು ಉತ್ತರ ಭಾರತದ ಬಗ್ಗೆ ಹೇಳೋದಾದರೆ, ಉತ್ತರ ಭಾರತದ ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು, ಪಂಜಾಬ್, ದಿಲ್ಲಿ, ಹರಿಯಾಣ, ಹಿಮಾಚಲ ಪ್ರದೇಶ, ರಾಜಸ್ಥಾನಕ್ಕೆ ಹೊಂದ್ಕೊಂಡಂತೆ ಮುಂದಿನ 3-4 ದಿನಗಳಲ್ಲಿ ದಟ್ಟವಾದಂಥ ಮಂಜು ಕವಿದ, ಅಂದರೆ ಫಾಗ್ ಅಂತ ನಾವೇನು ಕರಿತೀವಿ, ಆ ಒಂದು ವಾತಾವರಣ ನಿರ್ಮಾಣ ಆಗ್ಬೋದು. ದೆಹಲಿ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳು ಅಂದರೆ NCR ಆಗಿರ್ಬೋದು, ಹರಿಯಾಣ, ಹಾಗೆ ನಾನು ಹಿಂದೆ ಹೇಳಿದಾಗೇ ಬಹುತೇಕ ಭಾಗದಲ್ಲಿ ಫಾಗ್ ಅಂದರೆ ಹೊಗೆಯಿಂದ ಕೂಡಿದಂಥ ಒಂದು ವಾತಾವರಣ ನಿರ್ಮಾಣ ಆಗ್ಬೋದು. ನೀವು ಆಗಲೇ ಮಾಧ್ಯಮದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ದೆಹಲಿಯ ಒಂದು ವಾತಾವರಣದಲ್ಲಿ ಒಂದು ವಾಯುವಿನ ಗುಣಮಟ್ಟ ಅಂದರೆ ಕುಸಿತ ಆಗಿರ್ತಕ್ಕಂಥದ್ದು. ಜೀವಿಗಳು ಉಸಿರಾಡಲಿಕ್ಕೆ ಬೇಕಾದಂಥ ಆಮ್ಲಜನಕದ ಮೇಲೆ ಒಂದು ಕುಲುಷಿತ ಗಾಳಿ ಸೇರಿಕೊಂಡ ಹಿನ್ನೆಲೆಯಲ್ಲಿ, ಮಾಲಿನ್ಯದ ಧೂಳು ಸೇರಿಕೊಂಡ ಹಿನ್ನೆಲೆಯಲ್ಲಿ ದೆಹಲಿ ಒಂದು ವಾತಾವರಣ, ಅಲ್ಲಿನ ಒಂದು ವಾಯು ಮಾಲಿನ್ಯದಲ್ಲಿ ದೆಹಲಿಯ ವಾತಾವರಣದ ಮೇಲೆ ಪರಿಣಾಮವನ್ನು ಬೀರಿರ್ತಕ್ಕಂಥದ್ದು ಸ್ನೇಹಿತರೆ. ಇದಕ್ಕೆಲ್ಲ ಮೂಲ ಕಾರಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಮನುಷ್ಯನ ಒಂದು ಹಸ್ತಕ್ಷೇಪ, ಅಂದರೆ ಪ್ರಕೃತಿಯ ಮೇಲೆ ಮನುಷ್ಯನ ದೌರ್ಜನ್ಯದ ಒಂದು ಪರಿಣಾಮವಾಗಿ ದೆಹಲಿ ನಗರ ಇವತ್ತು ಮಾಲಿನ್ಯದಲ್ಲಿ ನರಳುತ್ತಾ ಇರ್ತಕ್ಕಂಥದ್ದು. ಅದೇನಿರಲಿ, ಹಾಗೆಯೇ ಈಶಾನ್ಯ ಭಾರತಕ್ಕೆ ಹೊಂದ್ಕೊಂಡಂತೆ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಬದಲಾವಣೆ ಇರುತ್ತದೆ. ಈಶಾನ್ಯ ಭಾರತದಲ್ಲೂ ಕೂಡ ಅಂದರೆ ಅರುಣಾಚಲ ಪ್ರದೇಶ ಆಗಿರ್ಬೋದು, ಸಿಕ್ಕಿಂ, ಹಾಗೆ ಮಣಿಪುರ, ತ್ರಿಪುರ, ನಾಗಾಲ್ಯಾಂಡ್ ಆಗಿರ್ಬೋದು, ಈ ಭಾಗದಲ್ಲೂ ಕೂಡ ಹೆಚ್ಚಿನ ಒಂದು ಬದಲಾವಣೆ ಇರೋದಿಲ್ಲ. ಸಾಧಾರಣ ಪ್ರಮಾಣದಲ್ಲಿ ಮಳೆ ಆಗಬಹುದು ಆ ಭಾಗದಲ್ಲಿ. ಹಾಗೆ ಪೂರ್ವೋತ್ತರ ಭಾರತಕ್ಕೆ ಹೊಂದ್ಕೊಂಡಂತೆ ಅಂದರೆ ಪಶ್ಚಿಮ ಬಂಗಾಳ ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು, ಹಾಗೆ ಛತ್ತೀಸ್ಗಢಕ್ಕೆ ಹೊಂದ್ಕೊಂಡಂತೆ ಆಂಧ್ರ ಪ್ರದೇಶದ ಕರಾವಳಿ ತೀರ ಪ್ರದೇಶ, ಹಾಗೆ ಬಹುತೇಕವಾಗಿ ಪೂರ್ವೋತ್ತರ ಭಾಗಕ್ಕೆ ಅಂದರೆ ಆ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ಕರಾವಳಿ ತೀರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಮಳೆಯ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಅಲ್ಲೂ ಕೂಡ ಒಣಹವೆ ಮುಂದುವರಿಯತಕ್ಕಂಥ ಎಲ್ಲ ಸಾಧ್ಯತೆಗಳು, ಲಕ್ಷಣಗಳು ಕೂಡ ಕಂಡುಬರ್ತಿದೆ. ಹಾಗೆಯೇ ನಾನು ಹಿಂದೆ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಮಾಡುವಾಗ ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಜಾಗತಿಕ ಮಟ್ಟದಲ್ಲಿ ಹವಾಮಾನದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ 2 ವಿದ್ಯಮಾನಗಳು ಅಂದರೆ ಎಲ್ ನೈನೋ ಮತ್ತು ಲಾ ನೈನೋ ಅಂತ ನಾವು ಕರಿತೀವಿ. ಈ ಎಲ್ ನೈನೋ ಅಂತಕ್ಕಂಥದ್ದು ಜಾಗತಿಕ ಮಟ್ಟದಲ್ಲಿ ಮಳೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅಂದರೆ ಎಲ್ ನೈನೋ ಆರಂಭ ಆದರೆ 2-3 ವರ್ಷ ಇಲ್ಲ 4 ವರ್ಷ ಮಳೆಯ ಪ್ರಮಾಣದಲ್ಲಿ ಇಳಿಮುಖ ಆಗ್ತಾ ಹೋಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಭಾರತ ಕೂಡ 2 ವರ್ಷದ ಹಿಂದೆ ಒಂದು ಬರದ ಒಂದು ಪರಿಸ್ಥಿತಿಯನ್ನು ಕೂಡ ಅನುಭವಿಸಿತು. 29 ಹೆಚ್ಚು ರಾಜ್ಯಗಳಲ್ಲಿ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳವರೆಗೆ 2022-23 ಆ ಒಂದು ಅವಧಿಯಲ್ಲಿ
ಮಳೆಯ ಪ್ರಮಾಣ ಕಡಿಮೆ ಆಗಿತ್ತು. ಹಾಗೆಯೇ ಕಳೆದ ಬಾರಿಯೂ ಕೂಡ ಮಳೆಯ ಪ್ರಮಾಣ ಕಡಿಮೆ ಆಗಿತ್ತು. ಆದರೆ ಈ ಬಾರಿ ಎಲ್ ನೈನು ತನ್ನ ಒಂದು ಶಕ್ತಿಯನ್ನು ಕಳೆದುಕೊಂಡ ಹಿನ್ನೆಲೆಯಲ್ಲಿ ಸ್ವಲ್ಪ ಮಳೆಯ ಪ್ರಮಾಣ ಹೆಚ್ಚಳ ಆಗಿರ್ತಕ್ಕಂಥದ್ದು. ಹಾಗೆಯೇ ಎಲ್ ನೈನು ತನ್ನ ಒಂದು ಶಕ್ತಿಯನ್ನು ಕಳೆದುಕೊಂಡು ಈ ಡಿಸೆಂಬರ್ ಮೊದಲ ವಾರದ ವೇಳೆಗೆ ಡಿಸೆಂಬರ್ 15, ಡಿಸೆಂಬರ್ 20ರ ಒಂದು ಆಸ್ಪಾಸ್ನಲ್ಲಿ ಲಾನೈನು ಆರಂಭ ಆಗ್ತಾಯಿದೆ. ಅಂದರೆ ಲಾನೈನು ಅಂದರೆ ಪೆಸಿಫಿಕ್ ಮಹಾಸಾಗರದ ಕಡೆಯಿಂದ ವಾಣಿಜ್ಯ ಮಾರುತಗಳು, ಟ್ರೇಡ್ ವಿಂಡ್ಸ್ ಅಂತ ನಾವೇನು ಕರಿತೀವಿ, ಆ ಒಂದು ಮಾರುತಗಳು ತಮ್ಮ ಒಂದು ಶಕ್ತಿಯನ್ನು ಹೆಚ್ಚಿಸಿಕೊಂಡು ಈ ಒಂದು ಲಾನೈನದ ಪ್ರಭಾವದೊಂದಿಗೆ ಅಂದರೆ ಹೆಚ್ಚಿನ ಒಂದು ತೇವಾಂಶ ಆ ಭಾಗದಲ್ಲಿ ನಿರ್ಮಾಣ ಆಗುವುದರಿಂದ ಚಳಿಯ ವಾತಾವರಣ, ಹಾಗೆ ಒಂದು ಶೀತದ ಒಂದು ಅಂದರೆ ಕಡಿಮೆ ಒಂದು ತಾಪಮಾನ ನಿರ್ಮಾಣ ಆಗುವ ಹಿನ್ನೆಲೆಯಲ್ಲಿ ಇದರ ಒಂದು ಪ್ರಭಾವದಿಂದ ಏಷ್ಯಾದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಹಾಗೆ ನಾನು ಹಿಂದೆ ಹೇಳಿದಾಗ ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಹಾಗೆ ಭಾರತದ ಬಹುತೇಕ ಭಾಗ ಕೊಂಡುಕೊಂಡಂತೆ, ಪೂರ್ವೋತ್ತರ ಭಾರತ ಕೊಂಡುಕೊಂಡಂತೆ, ಪಶ್ಚಿಮ ಭಾರತ ಕೊಂಡುಕೊಂಡಂತೆ, ದಕ್ಷಿಣ ಭಾರತ ಕೊಂಡುಕೊಂಡಂತೆ ಚಳಿಯ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಒಂದು ಅವಧಿಯಲ್ಲಿ ಸಂಪೂರ್ಣವಾಗಿ ಭಾರತದಾದ್ಯಂತ ಒಂದು ವಾತಾವರಣದಲ್ಲಿ ಏರಿಳಿತ ಆಗ್ಬೋದು. ಒಮ್ಮೆ ಉಷ್ಣಾಂಶದಲ್ಲಿ ಏರಿಕೆಯಾದರೆ ಮತ್ತೊಮ್ಮೆ ಉಷ್ಣಾಂಶದಲ್ಲಿ ಇಳಿಬೇಕಾಗ್ತಕ್ಕಂಥದ್ದು. ಹಾಗೆ ಒಮ್ಮೊಮ್ಮೆ ಮಳೆ ಹೆಚ್ಚಳ ಆದರೆ ಒಮ್ಮೆ ಮಳೆಯ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು. ಒಟ್ಟಾರೆಯಾಗಿ ಜನವರಿ, ಫೆಬ್ರವರಿ, ಮಾರ್ಚ್ ಒಂದು ಆಸ್ಪಾಸ್ನಲ್ಲಿ ಭಾರತದ ಒಂದು ಹವಾಮಾನ ವ್ಯವಸ್ಥೆ ಮೇಲೆ ಈ ಲಾನೈನು ಕೂಡ ಹೆಚ್ಚು ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆಗಳು, ಲಕ್ಷಣಗಳು ಕೂಡ ಕಂಡುಬರ್ತಿದೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಬದಲಾವಣೆ ಆಗುತ್ತೆ, ಮತ್ತೇನಾದರೂ ಡಿಸೆಂಬರ್ ತಿಂಗಳಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆಯೋ ಅನ್ನೋದು ಕೂಡ ಒಂದು ಸ್ಪಷ್ಟ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೋತೀನಿ. ಏಕೆಂದರೆ ಡಿಸೆಂಬರ್ ತಿಂಗಳಲ್ಲೂ ಕೂಡ ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತದ ಸಾಧ್ಯತೆಯನ್ನು ತಿಳಿಯಾಗುವಂತಿಲ್ಲ. ದಕ್ಷಿಣ ಭಾರತಕ್ಕೆ ಹೊಂದಿಕೊಂಡಂತೆ ಮತ್ತು ಮಳೆಯ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಕ್ಕಂಥ ಲಕ್ಷಣ ಕೂಡ ಇದೆ. ಹಾಗಾಗಿ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಏನೆಲ್ಲ ಒಂದು ಹವಾಮಾನದಲ್ಲಿ ಬದಲಾವಣೆ ಆಗುತ್ತೆ, ಬಂಗಾಳಕೊಲ್ಲಿಗೆ ಹೊಂದಿಕೊಂಡಂತೆ ಆಗಿರ್ಬೋದು, ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಂತೆ ಆಗಿರ್ಬೋದು, ಹಿಂದೂ ಮಹಾಸಾಗರಕ್ಕೆ ಹೊಂದಿಕೊಂಡಂತೆ ಆಗಿರ್ಬೋದು, ಏನಾದರೂ ಮಳೆಯ ಒಂದು ಸ್ಥಿತಿ ನಿರ್ಮಾಣ ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನನ್ನ ಈ ಒಂದು ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ತಿಂದರೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ನಾನು ಭೇಟಿ ಆಗ್ತೀನಿ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.